ಸೈಜಿಂದು ಬಾಡಿ ಮೆಜರ್ಮೆಂಟ್ಸು ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ. ಇದು ಅಪ್ಪರ್ ಚೆಸ್ಟ್ ಬಂದು 10 ಇದೆ. 10ಕ್ಕೆ 2 ಇಂಚು ಸೇರಿಸ್ಕೊಬೇಕು. ಬಿಡ್ತು ಇದು ಬಂದು ಈ ಥರ ಇರುತ್ತೆ. ಇಲ್ಲಿಂದ 10 + 2 12 ಇಂಚಿಗೆ ಬಿಡ್ತಿಗೆ ತಗೊಬೇಕು. ಓಕೆನಾ? ಈ ವಿಡ್ತನ್ನ ಕಟ್ ಮಾಡ್ಕೊಂಬಿಡೋಣ. ಸ್ಲೀವ್ಗಾಗುತ್ತೆ. ಫಸ್ಟ್ ಈ ವಿಡ್ತಿಗೊಂದು ಮಾರ್ಕು 1/2 ಇಂಚಿಗೆ, 1/2 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಇದು ಲೆಂತ್ ಬ್ಯಾಕ್ ಸೈಡಿಗೆ ತಗೊಬೇಕು. ಬ್ಯಾಕ್ ಸೈಡಿಂದ ಈ ಜಾಯಿಂಟ್ ಏನಿದೆಯೋ ಇಲ್ಲಿಂದ ಈ ಥರ ಸ್ವಲ್ಪ ಎಳೆದು ಬಿಟ್ಟು 14 ಇಂಚಿದೆ. ಇದು ಫುಲ್ ಲೆಂತ್ 14ಕ್ಕೆ 1/2 ಇಂಚು ಸೇರಿಸ್ಕೊಂಡು 14.5. 14.5 ಇಂಚು ಸ್ಟ್ರೈಟ್ ಮಾರ್ಕ್ ಹಾಕ. ಇಲ್ಲಿ ಏನು 14.5 ತಗೊಂಡಿದ್ವು, ಇಲ್ಲಿಂದ ಇಲ್ಲಿಗೆ 1 ಇಂಚು ಕಡಿಮೆ 13.5. ಈ ಕಡೆನೂ 13.5. ಇಲ್ಲಿ 14.5 ಇದ್ದರೆ ಇಲ್ಲಿ 13.5, ಇಲ್ಲಿ 12.5 ಇದ್ದರೆ ಇಲ್ಲಿ 11.5. ಆ ಥರ 1 ಇಂಚು ಮೈನಸ್ ಮಾಡಿ ತಗೋಬೇಕು ಫ್ರಂಟಿಗೆ. ಇದು 2 ಮಾರ್ಕ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ 14.5 ಇತ್ತು, ಅದಕ್ಕೆ 2 ಇಂಚು ಪ್ಲಸ್ ಮಾಡಬೇಕು. 14.5 ಇತ್ತು, 15.5, 16.5. ಇನ್ನೊಂದು ಮಾರ್ಕ್ ಇಲ್ಲಿಂದಲೂ 16.5. ಇದು ಸ್ಟ್ರೈಟ್ ಮಾಡ್ಕೋಬೇಕು. ಬ್ಯಾಕು ಫ್ರಂಟು ಬೆಲ್ಟ್ ಪಟ್ಟಿ 3 ಆಯಿತು. ಇವಾಗ ಮಾಡಿದ್ರೆ 6.5 ಆಗುತ್ತೆ. 6.5ನ 1/2 ಇಂಚ್ ಮೈನಸ್ ಮಾಡಿ ಶೋಲ್ಡ್ರು 40ನ್ನ 10ರಿಂದ ಡಿವೈಡ್ ಮಾಡಿದ್ರೆ 6 ಆಗುತ್ತೆ, 6.5 ಆಗುತ್ತೆ. 6.5ಗೆ 1/2 ಇಂಚ್ ಮೈನಸ್ ಮಾಡಿ ಶೋಲ್ಡ್ರ್ ತೊಗೊಬೇಕು. ಅದೇ 6.5ನ ಆರ್ಮೋಲ್ ಇಲ್ಲಿ ಮೈನಸ್ ಮಾಡೋಂಗಿಲ್ಲ, ಇಲ್ಲಿ ಮೈನಸ್ ಮಾಡೋಂಗಿಲ್ಲ, ಇಲ್ಲಿ ಮಾತ್ರ ಮೈನಸ್ ಮಾಡಬೇಕು 1/2 ಇಂಚು. ಈ ಶೋಲ್ಡ್ರಲ್ಲಿ ಮಾತ್ರ 1/2 ಇಂಚ್ ಮೈನಸ್ ಮಾಡಬೇಕು. ಇಲ್ಲಿಗೆ ಏನು ಬರುತ್ತೋ ಡಿವೈಡ್ ಮಾಡಿದ್ರೆ ಅಷ್ಟನ್ನ ಇಲ್ಲಿ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ 6. ಒಂದು 1/4 ಇಂಚ್ ಇಡ್ತಾ ಇದ್ದೀನಿ ಆರ್ಮಲ್ಗೆ. ಇಲ್ಲಿಂದ ಇಲ್ಲಿಗೆ 10 ಇಡ್ತಾ ಇದ್ದೀನಿ. ಇದು ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ಶೋಲ್ಡರ್ ಮಾರ್ಜಿನಿಗೋಸ್ಕರ 1/2 ಇಂಚು ಬಿಟ್ಟು ಇಲ್ಲಿಗೆ ಮಾರ್ಕ್ ಹಾಕೋಬೇಕು. ಶೋಲ್ಡರ್ 3.5 ಹೋಯ್ತು. ನೆಕ್ ಬಿಟ್ಟು 2.5. ಇದು ಫ್ರಂಟ್ ಡೀಪು. ಇಲ್ಲಿ 1/2 ಇಂಚು ಈ ಮಾರ್ಜಿನ್ಗೋಸ್ಕರ 1/2 ಇಂಚು ಬಿಟ್ಟು ಇಲ್ಲಿಗೆ ಇಟ್ಕೊಂಡು
ಥರ ರೌಂಡ್ ಏನಿದೆಯೋ ಆ ಥರ ಹಾಕೊಂಡು ಇಲ್ಲಿ ಒಂದು 1/4 ಇಂಚ್ ಬಿಟ್ಕೋಬೇಕು. ಇಲ್ಲಿ ಬೆಲ್ಟ್ ಪಟ್ಟಿ ಇದೆ, ಈ ಬೆಲ್ಟ್ ಪಟ್ಟಿಗೆ 1 ಇಂಚ್ ಆ್ಯಡ್ ಮಾಡಿ ಈ ಥರ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಇಲ್ಲಿಗೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆದರೂ 3 ಇಂಚೇ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 2.5 ಅಂದರೆ ಇದು ಅಪ್ಪರ್ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಮಾತ್ರ ಎಲ್ಲ ಮೆಜರ್ಮೆಂಟಿಗೂ ಒಂದೇ ಬರುತ್ತೆ. 1/4 ಹಾಕೊಂಡು ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆದರೂ 2.5ನೇ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಇದು ಕೂಡಿಸ್ಬೇಕು. ಇದು ಸೊಂಟ ಏನಿರುತ್ತೋ 1/2 ಇಂಚು ಈ ಕಡೆನೂ ಬಿಟ್ಟು ಇಲ್ಲಿಗೆ 1 ಮಾರ್ಕು, ಇಲ್ಲಿಂದ 2 ಇಂಚ್ ಮಾರ್ಜಿನ್ಗೋಸ್ಕರ ಇಲ್ಲಿಗೆ 1 ಮಾರ್ಕ್. ಇದು ಸ್ಟ್ರೈಟ್ ಮಾರ್ಕ್ ಹಾಕೋಬೇಕು. ಸ್ಟ್ರೈಟೇ ಬರುತ್ತೆ. ಇದು ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಬಂದಿಲ್ಲ ಅಂದ್ರೂ ಸ್ವಲ್ಪ ವೇರಿಯೇಷನ್ ಬಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಇದು ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ಗೋಸ್ಕರ. ಇದು ಕಟ್ ಮಾಡಿದಾಗ ಇಲ್ಲಿ ಡಾಟ್ ಹಿಡಿದಾಗ ಇದು ಬಂದು ಹಿಂದಕ್ಕೆ ಬರುತ್ತಲ್ವ, ಆವಾಗ ಕರೆಕ್ಟಾಗಿ ಕೂರುತ್ತೆ. ಇದು ಬೆಲ್ಟ್ ಪಟ್ಟಿ. ಬ್ಯಾಕ್ ಡೀಪು, ಬ್ಯಾಕ್ ಡೀಪ್ ಈ ಥರ ಇಟ್ಕೊಂಡು 1 ಇಂಚ್ ಇದು ಅಟ್ಯಾಚಿಂಗ್ ಏನಿದೆಯೋ 1 ಇಂಚು ಮುಂದಕ್ಕೆ 1 ಮಾರ್ಕು, ಈ ಡೀಪ್ ಏನಿದೆಯೋ ಇಲ್ಲಿಗೆ ಇನ್ನೊಂದು ಮಾರ್ಕು. ಈ ಥರ ಹಾಕಿ ಇದನ್ನು ಗಟ್ಟಿಗೆ ಇಟ್ಕೊಂಡು ನೋಡಿ ಇಲ್ಲಿ ಅಟ್ಯಾಚಿಂಗ್ ಇದೆಯಲ್ವ, 1/2 ಇಂಚ್ ಅದೇ ಕಡಿಮೆ ಬರ್ತಾ ಇದೆ. ಅಂದರೆ ಅಟ್ಯಾಚಿಂಗ್ಗೋಸ್ಕರ 1/2 ಇಂಚ್ ಈ ಥರ ರೌಂಡಕ್ಕೆ ಒಂದು ಮಾರ್ಕ್ ಹಾಕೋದು. ಈ ಥರ ಇಲ್ಲಿ ಸ್ವಲ್ಪ ಒಳಗಡೆ ಈ ಥರ ತಗೊಂಡು ಈ ಥರ ಸ್ವಲ್ಪ ಬ್ರಾಡ್ ತಗೊಂಡು ಇದಿಷ್ಟೇ ಫ್ರಂಟು ಬ್ಯಾಕು. ಸ್ವಲ್ಪ 1/4 ಇಂಚ್ ಬಿಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಎರಡೂವರೆ ಇಂಚು ಫಸ್ಟ್ ಡಾಟ್ ಮಾರ್ಕ್. ಇದು ಸೆಂಟ್ರಿಗೆ ಇರಬೇಕು ಈ ಡಾಟ್. ಇಲ್ಲಿಂದ ಇಲ್ಲಿಗೆ 2 ಇಂಚು. ಇಲ್ಲಿಗೆ ರೆಡಿ ಇದೆ. ಇಲ್ಲಿಗೆ 2 ಇಂಚ್ ಬಿಟ್ಕೊಂಡಿದ್ದೀನಿ. ಈ ಕಡೆ 1/2 ಇಂಚ್ ಬಿಡಬೇಕು. ಅದಕ್ಕೋಸ್ಕರ ಈ ಮಾರ್ಕ್ ಕೊಟ್ಟು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ
ಇಲ್ಲಿಗೊಂದು ನ್ಯಾಚ್ ಇಟ್ಕೊಳ್ಳಿ. ಇದು ಉಕ್ಸ್ಪಟ್ಟಿ ಸೈಡ್, ಇಲ್ಲಿಗೊಂದು ನ್ಯಾಚು, ಇಲ್ಲಿಗೊಂದು ನ್ಯಾಚು, ಇಲ್ಲಿಗೊಂದು ನ್ಯಾಚು, ಇಲ್ಲಿಗೊಂದು ನ್ಯಾಚು. ಇದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಏನಿದೆಯಾ ಇದು ಒಂದು ½ ಇಂಚು ಶೇಪ್ ತೆಗಿತೀವಿ ಫ್ರಂಟಲ್ಲಿ ಮಾತ್ರ. ಓಕೆ, ಇದು ಫ್ರಂಟ್. ಇಲ್ಲಿ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಂದರೆ ಡ್ರಾಪ್ ಆಗುತ್ತಾ ಬಿಡುತ್ತೋ ಇಲ್ಲಿ ಒಂದು ½ ಇಂಚ್ ಅಲ್ಲ, ಒಂದು 1/4 ಇಂಚು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ 1/4 ಇಂಚು. ಇದು ಅಷ್ಟೇ, ಇಲ್ಲಿಂದ ಅಂದರೆ ಹಾರ್ಮೋನ್ ಕಡೆ ಅಲ್ಲ, ಶೋಲ್ಡ್ರ್ ಕಡೆ ಈ ಥರ ಒಂದು 1/4 ಇಂಚ್ ಈ ಥರ ಒಳಗಡೆ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸ್ಲೀವು ಕಡಿಮೆ ಹಾಕ್ಕೊಳ್ಳಿ ಈ ಥರ, ಯಾಕಂದರೆ ಇದು ಜಾಸ್ತಿ ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ ಬಟ್ಟೆ ಕಟ್ಟಲೇಬೇಕು. ಅದಕ್ಕೆ ಒಂದೇ ಸೈಡ್ ಬಟ್ಟೆ ಕಟ್ಟೋ ಥರ ಈಸಿ ಆಗುತ್ತೆ ಸ್ಟಿಚಿಂಗಲ್ಲಿ. ಲೆವೆಲ್ಲ ಕಟ್ ಮಾಡಿಕೊಂಡು ಈ ಸ್ಲೀವ್ ಏನಿದೆಯೋ ಈ ಥರ ಕರೆಕ್ಟಾಗಿ ಒಳಗಡೆ ಬಟ್ಟೆ ಬಿಡಬಾರ್ದು. ಈ ಥರ ಇಟ್ಕೊಂಡು ಅರ್ಧ ಇಂಚು ಮಾದಿರಿಗೋಸ್ಕರ ಬಿಟ್ಟು ಇಲ್ಲಿಗೆ ಒಂದು ಮಾರ್ಕು, ಇಲ್ಲಿಂದ ಇದು ಕರೆಕ್ಟಾಗಿ ಇಟ್ಕೋಬೇಕು. ಇಲ್ಲೂ ಅರ್ಧ ಇಂಚು ಅಡಚಿಗೋಸ್ಕರ ಬಿಟ್ಟು ಮೇಲಕ್ಕೊಂದು ಮಾರ್ಕು. ಸ್ಟಿಚಿಂಗ್ ಇಲ್ಲಿದೆ, ನಾನು ಇಲ್ಲಿ ಮಾತಾಡಿದ್ದೀನಿ. ಅರ್ಧ ಇಂಚು ಇದನ್ನು ಇಲ್ಲಿ ಗಟ್ಟಿ ಇಟ್ಕೊಂಡಿದ್ದಾರೆ. ಈ ಥರ ಎಳೆದು ಬಿಟ್ಟು ಇಲ್ಲೂ ಅಷ್ಟೇ ಇದು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡು ಇಲ್ಲೂ ಅರ್ಧ ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕಬೇಕು, ಈ ಅಡ್ಡ ಒಂದು ಮಾರ್ಕ್ ಹಾಕಬೇಕು. ಇವಾಗ ಇದಕ್ಕೂ ಸ್ಟ್ರೈಟ್ ಇಲ್ಲಿಂದ 1/4 ಇಂಚು ಮಾರ್ಕ್ ಮುಂದೆ ತಗೊಂಡು ಇದನ್ನು ಸ್ಟ್ರೈಟ್ ಮಾಡಿ ಇಲ್ಲಿಂದ ಒಳಗಡೆ ತಗೊಂಡು ಈ ಥರ ಹೋಗ್ಬೇಕು. ಇಲ್ಲಿಂದ ಬೆಂಡ್ ಮಾಡಬೇಕು, ಇಲ್ಲಿಂದ ಒಳಗಡೆ ತಗೊಂಡು ಇದು ಫ್ರಂಟ್ ಶೇಪ್ ನೋಡಿ. ಇಲ್ಲಿಂದ 2 ಇಂಚು, ಇಲ್ಲಿಂದ 2 ಇಂಚು. ಇದು ಚೆಸ್ಟ್ ಮೆಜರ್ಮೆಂಟು 9.5 ಇದ್ದರೆ ಇಲ್ಲಿಂದ ಇಲ್ಲಿಗೆ 8.5 ಬರಬೇಕು. ಬ್ಲೌಸಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ವೇರಿಯೇಷನ್ ಇದ್ರೂ ನೀವು ಸರಿ ಮಾಡ್ಕೊಳ್ಳಿ. 8.5 ಬರಬೇಕು, 1 ಇಂಚ್ ಕಡಿಮೆ ಬರಬೇಕು, ಇದು ಬರುತ್ತೆ. ನೀವು
ಅದನ್ನ ಇಲ್ಲಿ ಕೂರಿಸ್ಬೇಕು. ಇಲ್ಲಿಂದ ಮುಂದಕ್ಕೆ 2 ಇಂಚ್ ಬೇಕಾಗಿದೆ. ಇಲ್ಲಿಗೆ ಒಂದು ನ್ಯಾಚ್ ಇಟ್ಕೊಳ್ಳಿ. ಫ್ರಂಟ್ ಶೇಪ್ನ ಇಲ್ಲಿಂದ ಈ ಬಟ್ಟೆ ಹಾರ್ಮಲ್ ಕಟ್ ಮಾಡೋದಿದ್ರು ಓಕೆ, ಇಲ್ಲ ಅಂದರೆ ಇದು ಸೆಂಟರ್ ಕಟ್ ಮಾಡಿದ್ರೆ ಅದನ್ನು ಈ ಥರ ಇದಕ್ಕೆ ಪ್ಯಾಚ್ ಹಾಕೋದಕ್ಕೋಸ್ಕರ ಈ ಬ್ಲೌಸ್ ಏನು ಮಿಕ್ಕಿರುತ್ತೋ ಪಟ್ಟಿ ಏನು ಮಿಕ್ಕಿರುತ್ತೋ ಈ ಥರ 3 ಬಟ್ಟೆ ಹಾಕಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಪಟ್ಟಿಗೆ ಬಟ್ಟೆನ ಸೇರಿ 4 ಆಗುತ್ತೆ. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೋಸ್ಕರ. ಬಟ್ಟೆ ಮಿಕ್ಕಿದ್ರೆ ಹಾಕಿ, ಬಟ್ಟೆ ಮಿಕ್ಕಿಲ್ಲ ಅಂದರೆ ಓಕೆ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಇದು ಬ್ಲೌಸ್ ಪೀಸ್.